ಜಾತಿ ಗಣತಿ ತರಬೇತಿ ಕೇಂದ್ರದಲ್ಲಿ ಜಿಲ್ಲಾಡಳಿತ ಎಡವಟ್ಟು ಮಾಡಿದೆ. ತುಮಕೂರಿನಲ್ಲಿ ತರಬೇತಿಗೆ ಬಂದ ಶಿಕ್ಷಕಿಯರು ಪರದಾಡ್ತಾ ಇದ್ದಾರೆ. ಕುಡಿಯೋ ನೀರಿಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ನೋಡಿ, ಆ ಹ್ಯೂಮನ್ ರಿಸೋರ್ಸ್ ಶಿಕ್ಷಕಿಯರನ್ನ ಈ ರಜೆನಲ್ಲೂ ಅದೆಷ್ಟು ಗೋಳೋ ಇಕ್ಕಳ್ತಾ ಇದ್ದಾರೆ ಅಂತ. ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ತರಬೇತಿ ನಡೀತಾ ಇದೆ. ಜಾತಿ ಗಣತಿ ಹೆಂಗ್ ಮಾಡ್ಬೇಕು ಅಂತ. ಅವ್ರಿಗೆ ಕುಡಿಯೋಕ್ ನೀರಿಲ್ಲ, ಕೂತ್ಕೊಳಕ್ ಜಾಗ ಇಲ್ಲ. ಪಾಪ ಎಲ್ಲದಕ್ಕೂ ಟೀಚರ್ಸ್ನ ಅವರು ಪಾಠ ಮತ್ತೊಂದು ಬಿಟ್ಬಿಟ್ಟು ಅವರ ರಜೆ ಎಲ್ಲವನ್ನು ಬಿಟ್ಟು ಬಂದಿಲ್ಲಿ ಜಾತಿ ಗಣತಿಯಲ್ಲಿ ಪಾಲ್ಗೊಳ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ಆ ಪ್ರತಿನಿಧಿ ಜಗದೀಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಏನಿದು ಅವ್ಯವಸ್ಥೆ? ಪಾಠ ಮಾಡಬೇಕಾದ ಗುರುಗಳನ್ನ ಈ ರೀತಿ ರಸ್ತೆ ಮೇಲೆ, ಮೆಟ್ಲ ಮೇಲೆ, ನೆಲದ ಮೇಲೆ ಕೂರಿಸಿ ಕುಡಿಯೋಕ್ ನೀರು ಕೊಡದೆ ಜಾತಿ ಗಣತಿ ಮಾಡೋದಕ್ಕೆ ಹೊರಟಿದೆ ಸರ್ಕಾರ. ಪ್ರತಿಯೊಂದಕ್ಕೂ ಶಿಕ್ಷಕರನ್ನೇ ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದು ಒಂದು ಅಸಮಾಧಾನ. ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ಏನು ಈಗ ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಶಿಕ್ಷಕಿಯರಿಗೆ ತರಬೇತಿಯನ್ನ ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ತುಮಕೂರಿನಲ್ಲೂ ಇವತ್ತು ಗುಬ್ಬಿವೀರಣ್ಣ ಕಲಾಕ್ಷೇತ್ರ ಇದೆ, ಅಲ್ಲಿ ಒಂದು ತರಬೇತಿಯನ್ನ ಕೂಡ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅಂದ್ರೆ BCM ಇಲಾಖೆಯಿಂದ ಇವತ್ತು ತರಬೇತಿಯನ್ನ ಕೂಡ ಹಮ್ಮಿಕೊಂಡಿರ್ತದ್ದು. ತುಮಕೂರು ನಗರ ಮತ್ತೆ ತುಮಕೂರು ತಾಲೂಕಿನ ಶಿಕ್ಷಕರು ಸುಮಾರು 1400 ಶಿಕ್ಷಕರಿಗೆ ತರಬೇತಿಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಕೇವಲ 400-500 ಜನ ಕೂರುವಂತ ಒಂದು ಆವರಣ ಕೂಡ ಆಗಿರ್ತಕ್ಕಂಥದ್ದು ಸಭಾಂಗಣ. ಈ ಒಂದು ಸಭಾಂಗಣದಲ್ಲಿ ಸುಮಾರು 1400 ಶಿಕ್ಷಕರನ್ನ ಕರೆಸಿ ಅಲ್ಲೇ ಒಂದ್ ಕಡೆ ಇಕ್ಕಟ್ಟಾದ ಒಂದು ಕಿರಿದಾದ ಜಾಗದಲ್ಲಿ ಅವರಿಗೆ ಕರೆಸಿ ಒಂದು ತರಬೇತಿಯನ್ನು ಕೊಡುವಂತ ಕೆಲಸ ಕೂಡ ಆಗ್ತದೆ. ಅಲ್ಲಿ ಯಾವುದೇ ರೀತಿಯಂತ ಶಿಕ್ಷಕರಿಗೆ ಕೂರಲು ಆಸನದ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಯಾವುದೂ ಕೂಡ ಇಲ್ಲದೆ ಇನ್ನೊಂದ್ ಕಡೆ ಜಿಲ್ಲಾಡಳಿತ ಒಂದು ನಿರ್ಲಕ್ಷ್ಯವನ್ನು ಕೂಡ ತೋರಿದೆ ಅಂತಾನೆ ಕೂಡ ಹೇಳ್ಬೋದು. ಇನ್ನೊಂದ್ ಕಡೆ ಶಿಕ್ಷಕರಂದ್ರೆ ಅವರು ಶಾಲಾ ಮಕ್ಕಳಿಗೆ ಒಂದು ಪಾಠ ಪ್ರವಚನ ಮಾಡೋದನ್ನ ಬಿಟ್ಟು ಇಲ್ಲಿ ಇವತ್ತು ತರಬೇತಿ ಕೂಡ ಆಗಮಿಸಿದ್ರೆ ಅವರಿಗೆ ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ಆಗದೆ ಇಲ್ಲೊಂದ್ ಕಡೆ ಅವರು ಈಗಿನ ಸಭಾಂಗಣದ ಹೊರಗಡೆ ಓಡಾಡುವಂತ ಸ್ಥಿತಿ ಇಲ್ಲಿ ನಿರ್ಮಾಣ ಕೂಡ ಆಗಿರ್ತಕ್ಕಂಥ. ಅಂದ್ರೆ ಏನು, ಈ ಒಂದು ಗುಬ್ಬಿವೀರಣ್ಣ ಕಲಾಕ್ಷೇತ್ರದಿಂದ ಆ ಕಲಾಕ್ಷೇತ್ರದ ಮುಂಭಾಗ, ಮೆಟ್ಟಿಲುಗಳ ಮುಂಭಾಗ ಇರ್ಬೋದು, ಮತ್ತೆ ಪಾರ್ಕಿಂಗ್ ಜಾಗದಲ್ಲಿ ಓಡಾಟ ಮಾಡಿ ಒಂದು ಕಾಲ ಕಳೆಯುವಂತ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಒಂದ್ ಕಡೆ ಇಷ್ಟು ಜನ ಬರ್ತಾರೆ ಅಂದ್ರೆ ಅವರಿಗೆ ಒಂದು ಸೂಕ್ತವಾದ ವ್ಯವಸ್ಥೆಯನ್ನು ಕೂಡ ಮೊದಲ ಜಿಲ್ಲಾಡಳಿತ ಕೂಡ ಮಾಡಬೇಕಾಯ್ತು. ಯಾಕೆಂತ ಹೇಳಿದ್ರೆ ಇದು ಜಾತಿ ಗಣತಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಯಾವ ರೀತಿಯ ತರಬೇತಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ, ಅವರಿಗೆ ಅರಿವನ್ನು ಕೂಡ ಮೂಡಿಸಬೇಕಾಗುತ್ತೆ. ರೈಟ್, ಥ್ಯಾಂಕ್ ಯು ಜಗದೀಶ್. ಜಾತಿ ಗಣತಿ ತರಬೇತಿ ಕೇಂದ್ರದಲ್ಲಿ ಜಿಲ್ಲಾಡಳಿತ ಎಡವಟ್ಟು ಮಾಡಿದೆ. ತುಮಕೂರಿನಲ್ಲಿ ತರಬೇತಿಗೆ ಬಂದ ಶಿಕ್ಷಕಿಯರು ಪರದಾಡ್ತಾ ಇದ್ದಾರೆ. ಕುಡಿಯೋ ನೀರಿಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ನೋಡಿ, ಆ ಹ್ಯೂಮನ್ ರಿಸೋರ್ಸ್ ಶಿಕ್ಷಕಿಯರನ್ನ ಈ ರಜೆನಲ್ಲೂ ಅದೆಷ್ಟು ಗೋಳೋ ಇಕ್ಕಳ್ತಾ ಇದ್ದಾರೆ ಅಂತ. ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ತರಬೇತಿ ನಡೀತಾ ಇದೆ. ಜಾತಿ ಗಣತಿ ಹೆಂಗ್ ಮಾಡ್ಬೇಕು ಅಂತ. ಅವ್ರಿಗೆ ಕುಡಿಯೋಕ್ ನೀರಿಲ್ಲ, ಕೂತ್ಕೊಳಕ್ ಜಾಗ ಇಲ್ಲ. ಪಾಪ ಎಲ್ಲದಕ್ಕೂ ಟೀಚರ್ಸ್ನ ಅವರು ಪಾಠ ಮತ್ತೊಂದು ಬಿಟ್ಬಿಟ್ಟು ಅವರ ರಜೆ ಎಲ್ಲವನ್ನು ಬಿಟ್ಟು ಬಂದಿಲ್ಲಿ ಜಾತಿ ಗಣತಿಯಲ್ಲಿ ಪಾಲ್ಗೊಳ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ಆ ಪ್ರತಿನಿಧಿ ಜಗದೀಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಏನಿದು ಅವ್ಯವಸ್ಥೆ? ಪಾಠ ಮಾಡಬೇಕಾದ ಗುರುಗಳನ್ನ ಈ ರೀತಿ ರಸ್ತೆ ಮೇಲೆ, ಮೆಟ್ಲ ಮೇಲೆ, ನೆಲದ ಮೇಲೆ ಕೂರಿಸಿ ಕುಡಿಯೋಕ್ ನೀರು ಕೊಡದೆ ಜಾತಿ ಗಣತಿ ಮಾಡೋದಕ್ಕೆ ಹೊರಟಿದೆ ಸರ್ಕಾರ. ಪ್ರತಿಯೊಂದಕ್ಕೂ ಶಿಕ್ಷಕರನ್ನೇ ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದು ಒಂದು ಅಸಮಾಧಾನ. ಏನಿದೆ ಅಪ್ಡೇಟ್?
ಶ್ರೀಲಕ್ಷ್ಮಿ ಏನು ಈಗ ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಈಗ ಶಿಕ್ಷಕಿಯರಿಗೆ ತರಬೇತಿಯನ್ನ ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ತುಮಕೂರಿನಲ್ಲೂ ಇವತ್ತು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ಇದೆ, ಅಲ್ಲಿ ಒಂದು ತರಬೇತಿಯನ್ನ ಕೂಡ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅಂದ್ರೆ BCM ಇಲಾಖೆಯಿಂದ ಇವತ್ತು ತರಬೇತಿಯನ್ನ ಕೂಡ ಹಮ್ಮಿಕೊಂಡಿರ್ತದ್ದು. ತುಮಕೂರು ನಗರ ಮತ್ತೆ ತುಮಕೂರು ತಾಲೂಕಿನ ಶಿಕ್ಷಕರು ಸುಮಾರು 1400 ಶಿಕ್ಷಕರಿಗೆ ತರಬೇತಿಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಕೇವಲ 400-500 ಜನ ಕೂರುವಂತ ಒಂದು ಆವರಣ ಕೂಡ ಆಗಿರ್ತಕ್ಕಂಥದ್ದು ಸಭಾಂಗಣ. ಈ ಒಂದು ಸಭಾಂಗಣದಲ್ಲಿ ಸುಮಾರು 1400 ಶಿಕ್ಷಕರನ್ನ ಕರೆಸಿ ಅಲ್ಲೇ ಒಂದ್ ಕಡೆ ಇಕ್ಕಟ್ಟಾದ ಒಂದು ಕಿರಿದಾದ ಜಾಗದಲ್ಲಿ ಅವರಿಗೆ ಕರೆಸಿ ಒಂದು ತರಬೇತಿಯನ್ನು ಕೊಡುವಂತ ಕೆಲಸ ಕೂಡ ಆಗ್ತದೆ. ಅಲ್ಲಿ ಯಾವುದೇ ರೀತಿಯಂತ ಶಿಕ್ಷಕರಿಗೆ ಕೂರಲು ಆಸನದ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಯಾವುದೂ ಕೂಡ ಇಲ್ಲದೆ ಇನ್ನೊಂದ್ ಕಡೆ ಜಿಲ್ಲಾಡಳಿತ ಒಂದು ನಿರ್ಲಕ್ಷ್ಯವನ್ನು ಕೂಡ ತೋರಿದೆ ಅಂತಾನೆ ಕೂಡ ಹೇಳ್ಬೋದು. ಇಲ್ಲೊಂದ್ ಕಡೆ ಶಿಕ್ಷಕರಂದ್ರೆ ಅವರು ಶಾಲಾ ಮಕ್ಕಳಿಗೆ ಒಂದು ಪಾಠ ಪ್ರವಚನ ಮಾಡೋದನ್ನ ಬಿಟ್ಟು ಇಲ್ಲಿ ಇವತ್ತು ತರಬೇತಿ ಕೂಡ ಆಗಮಿಸಿದ್ರೆ ಅವರಿಗೆ ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ಆಗದೆ ಇಲ್ಲೊಂದ್ ಕಡೆ ಅವರು ಈಗಿನ ಸಭಾಂಗಣದ ಹೊರಗಡೆ ಓಡಾಡುವಂತ ಸ್ಥಿತಿ ಇಲ್ಲಿ ನಿರ್ಮಾಣ ಕೂಡ ಆಗಿರ್ತಕ್ಕಂಥ. ಅಂದ್ರೆ ಏನು ಈ ಒಂದು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ಅಂದ್ರೆ ಆ ಕಲಾಕ್ಷೇತ್ರದ ಮುಂಭಾಗ, ಮೆಟ್ಟಿಲುಗಳ ಮುಂಭಾಗ ಇರ್ಬೋದು, ಮತ್ತೆ ಪಾರ್ಕಿಂಗ್ ಜಾಗದಲ್ಲಿ ಓಡಾಟ ಮಾಡಿ ಒಂದು ಕಾಲ ಕಳೆಯುವಂತ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಒಂದ್ ಕಡೆ ಇಷ್ಟು ಜನ ಬರ್ತಾರೆ ಅಂದ್ರೆ ಅವರಿಗೆ ಒಂದು ಸೂಕ್ತವಾದ ವ್ಯವಸ್ಥೆಯನ್ನು ಕೂಡ ಮೊದಲ ಜಿಲ್ಲಾಡಳಿತ ಕೂಡ ಮಾಡಬೇಕಾಯ್ತು. ಯಾಕೆಂತ ಹೇಳಿದ್ರೆ ಇದು ಜಾತಿ ಗಣತಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಯಾವ ರೀತಿಯ ತರಬೇತಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಅವರಿಗೆ ಅರಿವನ್ನು ಕೂಡ ಮೂಡಿಸಬೇಕಾಗುತ್ತೆ. ರೈಟ್, ಥ್ಯಾಂಕ್ ಯು ಜಗದೀಶ್. ಜಾತಿ ಗಣತಿ ತರಬೇತಿ ಕೇಂದ್ರದಲ್ಲಿ ಜಿಲ್ಲಾಡಳಿತ ಎಡವಟ್ಟು ಮಾಡಿದೆ. ತುಮಕೂರಿನಲ್ಲಿ ತರಬೇತಿಗೆ ಬಂದ ಶಿಕ್ಷಕಿಯರು ಪರದಾಡ್ತಾ ಇದ್ದಾರೆ. ಕುಡಿಯೋ ನೀರಿಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ. ನೋಡಿ, ಆ ಹ್ಯೂಮನ್ ರಿಸೋರ್ಸ್ ಶಿಕ್ಷಕಿಯರನ್ನ ಈ ರಜೆನಲ್ಲೂ ಅದೆಷ್ಟು ಗೋಳೋ ಇಕ್ಕಳ್ತಾ ಇದ್ದಾರೆ ಅಂತ. ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ತರಬೇತಿ ನಡೀತಾ ಇದೆ, ಜಾತಿ ಗಣತಿ ಹೆಂಗ್ ಮಾಡ್ಬೇಕು ಅಂತ. ಅವ್ರಿಗೆ ಕುಡಿಯೋಕ್ ನೀರಿಲ್ಲ, ಕೂತ್ಕೊಳಕ್ ಜಾಗ ಇಲ್ಲ. ಪಾಪ ಎಲ್ಲದಕ್ಕೂ ಟೀಚರ್ಸ್ನ ಅವರು ಪಾಠ ಮತ್ತೊಂದು ಬಿಟ್ಬಿಟ್ಟು ಅವರ ರಜೆ ಎಲ್ಲವನ್ನು ಬಿಟ್ಟು ಬಂದಿಲ್ಲಿ ಜಾತಿ ಗಣತಿಯಲ್ಲಿ ಪಾಲ್ಗೊಳ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಜಗದೀಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಜಗದೀಶ್, ಏನಿದು ಅವ್ಯವಸ್ಥೆ? ಪಾಠ ಮಾಡಬೇಕಾದ ಗುರುಗಳನ್ನ ಈ ರೀತಿ ರಸ್ತೆ ಮೇಲೆ, ಮೆಟ್ಲ ಮೇಲೆ, ನೆಲದ ಮೇಲೆ ಕೂರಿಸಿ ಕುಡಿಯೋಕ್ ನೀರು ಕೊಡದೆ ಜಾತಿ ಗಣತಿ ಮಾಡೋದಕ್ಕೆ ಹೊರಟಿದೆ ಸರ್ಕಾರ. ಪ್ರತಿಯೊಂದಕ್ಕೂ ಶಿಕ್ಷಕರನ್ನೇ ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದು ಒಂದು ಅಸಮಾಧಾನ. ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ ಏನು ಈಗ ರಾಜ್ಯ ಸರ್ಕಾರ ಜಾತಿ ಗಣತಿಯನ್ನ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಈಗ ಶಿಕ್ಷಕಿಯರಿಗೆ ತರಬೇತಿಯನ್ನ ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ತುಮಕೂರಿನಲ್ಲೂ ಇವತ್ತು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ಇದೆ, ಅಲ್ಲಿ ಒಂದು ತರಬೇತಿಯನ್ನ ಕೂಡ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅಂದ್ರೆ BCM ಇಲಾಖೆಯಿಂದ ಇವತ್ತು ತರಬೇತಿಯನ್ನ ಕೂಡ ಹಮ್ಮಿಕೊಂಡಿರ್ತದ್ದು. ತುಮಕೂರು ನಗರ ಮತ್ತೆ ತುಮಕೂರು ತಾಲೂಕಿನ ಶಿಕ್ಷಕರು ಸುಮಾರು 1400 ಶಿಕ್ಷಕರಿಗೆ ತರಬೇತಿಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಕೇವಲ 400-500 ಜನ ಕೂರುವಂತ ಒಂದು ಆವರಣ ಕೂಡ ಆಗಿರ್ತಕ್ಕಂಥದ್ದು ಸಭಾಂಗಣ. ಈ ಒಂದು ಸಭಾಂಗಣದಲ್ಲಿ ಸುಮಾರು 1400 ಶಿಕ್ಷಕರನ್ನ ಕರೆಸಿ ಅಲ್ಲೇ ಒಂದ್ ಕಡೆ ಇಕ್ಕಟ್ಟಾದ ಒಂದು ಕಿರಿದಾದ ಜಾಗದಲ್ಲಿ ಅವರಿಗೆ ಕರೆಸಿ ಒಂದು ತರಬೇತಿಯನ್ನು ಕೊಡುವಂತ ಕೆಲಸ ಕೂಡ ಆಗ್ತದೆ. ಅಲ್ಲಿ ಯಾವುದೇ ರೀತಿಯಂತ ಶಿಕ್ಷಕರಿಗೆ ಕೂರಲು ಆಸನದ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಯಾವುದೂ ಕೂಡ ಇಲ್ಲದೆ ಇನ್ನೊಂದ್ ಕಡೆ ಜಿಲ್ಲಾಡಳಿತ ಒಂದು ನಿರ್ಲಕ್ಷ್ಯವನ್ನು ಕೂಡ ತೋರಿದೆ ಅಂತಾನೆ ಕೂಡ ಹೇಳ್ಬೋದು. ಇನ್ನೊಂದ್ ಕಡೆ ಶಿಕ್ಷಕರಂದ್ರೆ ಅವರು ಶಾಲಾ ಮಕ್ಕಳಿಗೆ ಒಂದು ಪಾಠ ಪ್ರವಚನ ಮಾಡೋದನ್ನ ಬಿಟ್ಟು ಇಲ್ಲಿ ಇವತ್ತು ತರಬೇತಿ ಕೂಡ ಆಗಮಿಸಿದ್ರೆ ಅವರಿಗೆ ಸರಿಯಾಗಿ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ಆಗದೆ ಇಲ್ಲೊಂದ್ ಕಡೆ ಅವರು ಈಗಿನ ಸಭಾಂಗಣದ ಹೊರಗಡೆ ಓಡಾಡುವಂತ ಸ್ಥಿತಿ ಇಲ್ಲಿ ನಿರ್ಮಾಣ ಕೂಡ ಆಗಿರ್ತಕ್ಕಂಥ. ಅಂದ್ರೆ ಏನು ಈ ಒಂದು ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ಅಂದ್ರೆ ಆ ಕಲಾಕ್ಷೇತ್ರದ ಮುಂಭಾಗ, ಮೆಟ್ಟಿಲುಗಳ ಮುಂಭಾಗ ಇರ್ಬೋದು, ಮತ್ತೆ ಪಾರ್ಕಿಂಗ್ ಜಾಗದಲ್ಲಿ ಓಡಾಟ ಮಾಡಿ ಒಂದು ಕಾಲ ಕಳೆಯುವಂತ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಒಂದ್ ಕಡೆ ಇಷ್ಟು ಜನ ಬರ್ತಾರೆ ಅಂದ್ರೆ ಅವರಿಗೆ ಒಂದು ಸೂಕ್ತವಾದ ವ್ಯವಸ್ಥೆಯನ್ನು ಕೂಡ ಮೊದಲ ಜಿಲ್ಲಾಡಳಿತ ಕೂಡ ಮಾಡಬೇಕಾಯ್ತು. ಯಾಕೆಂತ ಹೇಳಿದ್ರೆ ಇದು ಜಾತಿ ಗಣತಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಯಾವ ರೀತಿಯ ತರಬೇತಿಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಅವರಿಗೆ ಅರಿವನ್ನು ಕೂಡ ಮೂಡಿಸಬೇಕಾಗುತ್ತೆ.